ಹಾಯ್ ನಮಸ್ಕಾರ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ಪ್ಯಾಕು. ಎಸ್, ಇಷ್ಟು ದಿವಸ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗ್ತಿದ್ದೆ. ಇವತ್ತು ಜಾಸ್ತಿ ನನಗೆ ತಿನ್ನೋದಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಇವತ್ತು ತಿನ್ನೋದು ಸ್ಪೆಷಲ್ ಮಾಡೋಣ ಅಂತ ಹೇಳಿ ನೋಡಿ ನನ್ನ ಕೈಯಲ್ಲಿ ಏನುಂಟು ನೋಡಿ. ಇವತ್ತು ಅಂಜಲ್ ಫ್ರೈ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ, ಓಕೆನಾ? ನೋಡ್ತಾ ಇರಿ. ಫ್ರೈ ಆದ್ಮೇಲೆ ಎಲ್ಲ ತಿನ್ನ ಬನ್ನಿ. ಇವತ್ತು ಅಂಜಲ್ ಫ್ರೈ ಮಾಡುವ ಅಂತ ಒಬ್ಬನಿಗೆ ಆಸೆ ಇತ್ತು, ದೊಡ್ಡದು ತಿನ್ನು ಅಂತೀವ. ಸುಕೇಶ ನನ್ನ ಅಣ್ಣ ಇವತ್ತು ಅಂದದ್ದು. ಆ ಒಂದು ದುಡ್ಡು ಮೀನು ವಿಡಿಯೋ ನಂದಷ್ಟೇ. ಬನ್ನಿ, ಎಂತೆಲ್ಲ ಬೇಕಂತ ಹೇಳ್ತೇನೆ, ಆಯ್ತಾ? ಬನ್ನಿ. ಹಾಯ್, ಹಲೋ, ಹಾಯ್, ಹೌ ಆರ್ ಯು? ಫೈನ್. ಪ್ಯಾಕು ಬನ್ನಿ, ಜೋರು. ಎಂತ ಇವತ್ತು ಮೀನು ಫ್ರೈ ಮಾಡೋದಾ? ಹೌದಾ, ನಿಂಗೆ ಬೇಕಾ ಮೀನು? ಎಷ್ಟು ಬೇಕು? ಮೂಜಿ ಬೇಕಂತೆ, ಮೂರು ಬೇಕಂತೆ ಅವನಿಗೆ. ಓಕೆ, ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತ ಹೇಳ್ತೇನೆ. ಓಕೆ ಬನ್ನಿ, ಫಸ್ಟ್ ಈ ಥರ ಒಂದು ಬೌಲ್ ತಗೊಳ್ಳುವ. ಆಮೇಲೆ ನಾನು ಮೀನು ಮನೇಲಿ ರೆಡಿ ಮಾಡಿದ್ದಲ್ಲ, ಹುಡಿಯೇ ತಂದಿದ್ದೆ. ಸ್ವಲ್ಪ ಮೀನು ಜಾಸ್ತಿ ಇರೋದ್ರಿಂದ 2 ಪ್ಯಾಕೆಟ್ ಹುಡಿ ಬೇಕು. ನೋಡಿ, ಈ ಥರ ನಾರ್ಮಲ್ ಅಂಗಡಿಗಳಲ್ಲಿ ಮಸಾಲೆ ಸಿಗತ್ತೆ ಅಲ್ವಾ, ಅದನ್ನೇ ತಗೊಂಡು ಬಂದು ಮಾಡ್ತಿರೋದು. 2 ಚಮಚ ಇದು. ಆಮೇಲೆ ಇದಕ್ಕೆ ಸ್ವಲ್ಪ ನಿಮಗೇನಾದರೂ ಖಾರ ಬೇಕು ಅಂತಿದ್ರೆ, ಇದರ ಹುಡಿಯಲ್ಲಿ ಇರುತ್ತೆ ಖಾರ ಸ್ವಲ್ಪ ಬೇಕಂತೇಳಿ ನಾನು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕೋತಿದ್ದೇನೆ, ಚಿಲ್ಲಿ ಪೌಡರ್. ಓಕೆ ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆ ಮಸಾಲೆ ಲೈಟಾಗಿ ಖಾರ ಇರುತ್ತೆ. ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಅಂದರೆ ಜೋಳದ ಹಿಟ್ಟು ಸ್ವಲ್ಪ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಅಂದರೆ ಯಾಕಂತ ಹೇಳಿದ್ರೆ ಮಿಕ್ಸಿಂಗಲ್ಲಿ ಚೆನ್ನಾಗಿ ಬರುತ್ತೆ ಅಂಥದ್ದು, ಅಂದರೆ ಸ್ವಲ್ಪ ಅಂಟತ್ತೆ ಮೀನಿಗೆ ಚೆನ್ನಾಗಿ. ಇದೆಲ್ಲ ಹಾಕಿದರೆ ಸ್ವಲ್ಪ ಫ್ಲೇವರ್ ಇನ್ನೂ ಟೇಸ್ಟ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ಹಾಕೋದೆ ನೋಡಿ, ಈಗ ಎಂತ ಹಾಕು ಅಂತ ಹೇಳಿದ್ರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಅದಕ್ಕೆ. ಹಾಗೆ ಒಂದು ಮೊಟ್ಟೆ ಚೆನ್ನಾಗಿ ಅಂಟುತ್ತದೆ ಇದು ಮೀನಿಗೆ, ಅದಕ್ಕೆ. ಮತ್ತೆ ಮಸಾಲೆ ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೆ ನೋಡಿ ಹುಣಸೆ ಹುಳಿದ್ದು ನೀರು ಮಾಡಿ ಹಾಕಬೇಕು. ನೀರು ಆಗ ಒಳ್ಳೆ ಮಸಾಲೆ ಸ್ವಲ್ಪ ಪುಳಿ ಬರ್ತದೆ. ಆಮೇಲೆ ಎಲ್ಲವನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಹುಡಿಯಲ್ಲಿ ಉಪ್ಪಿರುತ್ತೆ, ಆದರೆ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಮೀನಿಗೆಲ್ಲ ಬೇಕಾಗತ್ತೆ ಅಂತ, ಸ್ವಲ್ಪ ಟೇಸ್ಟಿಗೆ ಉಪ್ಪು ಇರಲಿ ಅಂತ ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಅರಶಿನ ಯೂಸ್ ಮಾಡಬೇಕು. ಯಾವತ್ತು ಮೀನಿನ ಐಟಮ್ ಮಾಡಬೇಕಾದ್ರೆ, ಮೀನು ಸಾಂಬಾರು ಮಾಡಬೇಕಾದ್ರೂ ಅರಶಿನ ಹಾಕಿದರೆ ಅದರ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ. ಆಮೇಲೆ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು, ಆಯಿತಾ? ರೆಸಿಪಿ ನೋಡಿ ಯಾರಾದರೂ ಟ್ರೈ ಮಾಡಿದರೆ ನೆಕ್ಸ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮಸಾಲೆ ರೆಡಿ ಆದ ತಕ್ಷಣ ಅಂಜಲ್ ಕಾಯ್ತಾ ಉಂಟು, ಅದಕ್ಕೆ ಅಂಜಲನ್ನು ರಪ್ಪ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಮುರುಕಿಸು, ಆಯಿತಾ? ನೋಡಿ, ಈ ಥರ ಒಂದೊಂದೇ ಪೀಸನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮುರುಕಿಸಿ ಚೆನ್ನಾಗಿ ಎಲ್ಲವನ್ನು ಆ ಥರ ಮಸಾಲೆ ಸ್ವಲ್ಪ ಅಂಟಬೇಕು, ಚೆನ್ನಾಗಿ ಅಂಟಿಸಿ ಅದಕ್ಕೆ ನೋಡಿ ಆ ಥರ ಲೇಪನ ಮಾಡಿ ಒಂದೊಂದು ತಟ್ಟೆಯಲ್ಲಿ ಇಡಬೇಕು. ನೋಡಿ, ಎಲ್ಲದಕ್ಕೂ ಹಾಕಿ ಆಯಿತು. ಒಂದು 15 ಮಿನಿಟ್ಸ್ ಬಿಡುವ. 15 ಮಿನಿಟ್ಸ್ ಸ್ವಲ್ಪ ಅದಕ್ಕೆಲ್ಲ ಚೆನ್ನಾಗಿ ಮೀನಿಗೆ ಎಳ್ಕೊಂಡ್ರೆ ಯಮ್ಮಿ ಇರ್ತದೆ. ಒಬ್ಬ ವೆಯ್ಟ್ ಮಾಡ್ತಿದ್ದಾನೆ ಎಷ್ಟೊತ್ತಿಗೆ ಮೀನು ಫ್ರೈ ಆಗ್ತದೆ ಅಂತ. ಕಿಚನ್ ರೂಮ್ ಹತ್ರನೇ ಕೂತ್ಕೊಂಡು ಕಾಯ್ತಿದ್ದಾನೆ. ಆಯ್ತು, ಕೊಡ್ತೇವೆ ಮೀನು, ಆಯ್ತಾ? ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ಎಲ್ಲ ವೆಯ್ಟಿಂಗು. ಓಕೆ, ಒಂದು 15 ನಿಮಿಷ ಆಯ್ತಾ ಅಣ್ಣ? ಎಸ್, ಮಸಾಲೆ ಮಿಕ್ಸ್ ಎಲ್ಲ ಚೆನ್ನಾಗಿ ಆಗಿದೆ. ಈಗ ಮತ್ತೆ ತಡ, ಬನ್ನಿ ಫ್ರೈ ಮಾಡುವ. ಓಕೆ ನೋಡಿ, ಸಣ್ಣ ತವವನ್ನು ಇಟ್ಟಿದ್ದೇನೆ. ಇದಕ್ಕೆ ನಾವು ಅಂದರೆ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೇವೆ, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆಲೇ ಫ್ರೈ ಮಾಡುವಂಥ ಸ್ವಲ್ಪ ಟೇಸ್ಟ್ ಇರುತ್ತೆ. ಎಸ್, ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಅಂಜಲನ್ನು ಬಿಡುವ. ಅಂಜಲ್ ಸ್ವಲ್ಪ ಎಣ್ಣೆ ಬಿಸಿ ಉಂಟಲ್ಲ, ಸ್ವಲ್ಪ ಲೈಟಾಗಿ ಭಯ ಆಗ್ತದೆ ನನಗೆ. ಹಾಗೆ ಇದಕ್ಕೆ ಸ್ವಲ್ಪ ಫ್ಲೇವರ್ ಬರಲಿಕ್ಕೆ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತೇವೆ. ನೋಡಿ, ಈ ಥರ ಸೊಪ್ಪನ್ನು ನೋಡಿ ಈ ಥರ ಇಡಬೇಕು. ಆಗ ಅದಕ್ಕೆ ಮೀನಿನ ಜೊತೆ ಅದರ ಸುವಾಸನೆ ಸೇರಿ ನಿಮಗೆ ಆ ಫ್ಲೇವರ್ ಒಂದು ಸಖತ್ತಾಗಿರ್ತದೆ. ಅಂದರೆ ತಿನ್ನಲಿಕ್ಕೂ ಯಮ್ಮಿ ಇರ್ತದೆ, ಆ ಫ್ಲೇವರು ನಿಮಗೆ ಚೆನ್ನಾಗಿರ್ತದೆ. ನೋಡಿ, ಈ ಥರ ಒಂದೊಂದು ಇಟ್ಟು
ಅದರ ಮೇಲೆ ಇಟ್ಟು ಬಿಡಬೇಕು ಮಸಾಲೆ ಜೊತೆ. ಆ ಕಡೆ ರೋಸ್ಟ್ ಆಗ್ತಿದ್ದಂಗೆ ಈ ಮಸಾಲೆ ಘಮ್ ಅಂತದೇ. ಇದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೀಗೆ ಉಲ್ಟ ಹಾಕಬೇಕು, ಇನ್ನೊಂದು ಕಡೆ ರೋಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಥರ ಹಾಕ್ತಾ ಇರಬೇಕು. ಯಾಕಂತ ಹೇಳಿದ್ರೆ ನೋಡ್ತಾ ಇರಬೇಕು, ಲೋ ಫ್ಲೇಮ್ ಇಡಬೇಕು. ಇಲ್ಲಾಂತ ಹೇಳಿದ್ರೆ ಜಾಸ್ತಿ ಫ್ಲೇಮ್ ಇಟ್ಟರೆ ನಿಮಗೆ ಮೀನು ಜಾಸ್ತಿ ಫ್ರೈ ಆದರೂ ಗೊತ್ತಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಥರ ಉಲ್ಟ ಮಾಡಿ ಹಾಕಿದಾಗ ಅದರ ಇನ್ನೊಂದು ಭಾಗ ರೋಸ್ಟ್ ಆಗ್ತದೆ. ಅಂಜಲಿ, ಓ ಅಂಜಲಿ, ಅಂಜಲ್ ರೆಡಿ ಆಗ್ತಿದೆ ನೋಡಿ. ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಹಾಗಾದರೆ ಅಲ್ಲಿ ಫ್ರೈ ಮಾಡ್ತೀರ, ನನಗೆ ಹೇಗಾಗಿರಬೇಡ ನೋಡಿ. ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ನೀವು ಇದೇ ಥರ ಟ್ರೈ ಮಾಡ್ಬೋದು, ಈಸಿಯಾಗಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ನೋಡಿ. ಅಂಜಲ್ ಫ್ರೈ, ಬಟ್ ಅಂಜಲ್ಗೆ ಸ್ವಲ್ಪ ಕಾಸ್ಟ್ಲಿ ಇದೆ. ರೆಡಿ ಆಗ್ತಾ ಉಂಟು, ಬನ್ನಿ ನಾವು ಮುಂದಕ್ಕೆ ಹೋಗೋಣ. ಎಸ್, ಅಂಜಲ್ ಫ್ರೈ ಆಯಿತು. ಒಂದೊಂದು ತೆಗಿತಿದ್ದೇನೆ, ಮತ್ತು ಇನ್ನೊಂದು ರೌಂಡ್ ಬಿಡಲಿಕ್ಕೆ ಉಂಟು ಹಾಗೆ. ಓಕೆ, ರೆಡಿ ಆಗಿದೆ. ಯಮ್ಮಿ ಅಂಜಲ್ ರೆಡಿ. ಎಸ್, ಫೈನಲಿ ಅಂಜಲ್ ತವಾ ಫ್ರೈ ರೆಡಿ ಆಯಿತು. ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡುವ ಹೇಗಿರತ್ತೆ ಅಂತ ಹೇಳ್ತಾರೆ. ಯಾಕಂತೇಳಿ ನನ್ನ ಚಿಕ್ಕಣ್ಣ ಸುಕೇಶ ಒಂದು 300 ಇತ್ತಂತೆ kg. ಬರಬೇಕಾದ್ರೆ ತಂದಿದ್ದ ಅಂಜಲ್, ದೊಡ್ಡ ಅಂಜಲ್ ತಿನ್ನಬೇಕಂತ ಆಸೆ ಇತ್ತು, ಹಾಗೆ ಎಲ್ಲ ರೆಡಿ ಮಾಡಿದ್ದೇನೆ. ಓಕೆ, ನೀವು ಸಹ ನೋಡಿ ಅವ್ರಿಗೆ ಹೇಗೆ ಟೇಸ್ಟ್ ಇರುತ್ತೆ ಅಂತ ಕೇಳ್ತೇನೆ, ಆಯಿತಾ? ನೋಡಿ, ಟ್ಯಾಂಗ್ ಅಂಜಲ್ ಹೇಗಿದೆ, ಅಂಜಲ್ ತಂದವ್ರ ಹತ್ರ ಟೇಸ್ಟ್ ಹೇಗೆ ಅಂತ ನೋಡ್ಲಿಕ್ಕೆ ಹೇಳ. ಸರ್ ಬನ್ನಿ ಸರ್, ಗೆಸ್ಟ್ ಬಂದರು. ಸರ್ ಅಂಜಲ್ ಟೇಸ್ಟ್ ಮಾಡಿ ಸರ್, ಟೇಸ್ಟ್. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಮಾಡುವ. ಸ್ವಲ್ಪ ಲೈಮ್ ಹಾಕಿ ಆನಿಯನ್ ಜೊತೆ ತಿನ್ನಬೇಕು. ಬೇಗ ತಿನ್ನು ಮಾರ. ಸಕ್ಕತ್ ಸೂಪರ್. ಮತ್ತೆ ನಾನು ಮಾಡಿದಲ್ಲ ಹಾಗೆ ಸಕ್ಕತ್ತಾಗಿದೆ ಹಾಗೆ. ಶೋಕಾತ ಪೂರ ತಿನ್ನವು ನಿಕ್ಕಿ. ತುಂಬಾ ದಿನ ಅಂತ ತಿಂತಿದ್ದೇನೆ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಕ್ಕಾಗಿ ನೋಡ್ತಾ ಇರಿ. ಪ್ಯಾಕು.